ತಾಯಿ ಗೌಡನ ಮಾತಿಗೆ ಬೆಲೆ ಕೊಟ್ಟು ಕಾಡು ಬಿಟ್ಟು ಈ ನಾಡಿಗೆ ಯಾಕೆ ಬಂದಿ ಗೊತ್ತಾ? 10 ವರ್ಷಗಳ ಹಿಂದೆ ನನ್ನ ಮಾತಾಪಿತರನ್ನು ಕೊಂದ ಕೊಬ್ಬಿದ ಕುಂಡಿಗಳನ್ನು ಪತ್ತೆ ಹಚ್ಚಲು ನಾನು ಈ ಊರಿಗೆ ಕಾಲಿಟ್ಟಿದ್ದೇನೆ. ವರ್ಷಗಳ ಹಿಂದೆ ನನ್ನ ಮಾತಾಪಿತರನ್ನು ಕೊಂದ ಕೊಬ್ಬಿದ ಕುಂಡಿಗಳೆಂದು ಕುಂಡಿಗಳನ್ನು ಸೂರ್ಯನ ಕಿರಣವಾಗಿ ಹುಡುಕಾಡುತ್ತಿದ್ದೇನೆ. ಈಗೇನಾದರೂ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ವಂಶವನ್ನೇ ಸರ್ವನಾಶ ಮಾಡಿದ ಕ್ರೂರ ಯಾರೆಂದು ಪತ್ತೆ ಹಚ್ಚಿದರೆ ನಾನವರನ್ನು ಸುಮ್ಮನೆ ಬಿಡುವುದಿಲ್ಲ, ಅವರನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಕಲ್ಲು ಮುಳ್ಳಿನ ಮೇಲೆ ಮಲಗುವ ಗಟ್ಟಿ ಮೈ ಬೆಟ್ಟದ ಹೋಗಿ ಕಾಡಿನ ವೀರನನು. ನಾನು ಊರಿನ ಸಿಂಹನ ತಂಗಿ. ನೀನು ಯಾವನ ತಂಗಿಯಾದರೆ ನನಗೇನು? ನೀನನ್ನು ಯಾವನಾದರೂ ಮದುವೆ ಮಾಡಿಕೊಂಡಿರುವಣ? ಯಾಕೆ ನನ್ನನ್ನ ಮದುವೆ ಮಾಡಿಕೊಂಡು ಬೆಟ್ಟದ ಹುಲಿ ಕಾಡಿನ ವೀರನ ಹೆಂಡತಿಯನ್ನಾಗಿ ಮಾಡ್ಕೋಬೇಕು ಅನ್ನುವ ಆಸೆನ? ಸ್ಟಾಪ್ ಇಟ್. ವಾಟ್ ಈಸ್ ಯುವರ್ ನೇಮ್? My name is Renuka. Very sweet name, Renuka. Too nice ante. My name is Agnideva. ನೀನು ಅಗ್ನಿದೇವ ಆದ್ರೇನು, ಅಗ್ನಿಶಾಮಕ ದಳವಾದ್ರೇನು? ನಾನೇನು ನಿನ್ನ ಮದುವೆ ಮಾಡ್ಕೊಳ್ಳೋದಕ್ಕೆ ಬಂದಿಲ್ಲ. ಒಟ್ಟಿಗೊಬ್ಬನ ಕೈ ಹಿಡಿದು ತಿರುಗಿಯಾಡಿ ಹರಿಯಾಡಿ ಬರುವಂತ ನಿಮ್ಮಂತ ಬಣ್ಣದ ಹೆಣ್ಣುಗಳನ್ನು ಮದುವೆ ಆಗುವ ಅವಶ್ಯಕತೆ ನನಗಿಲ್ಲ. ಹಾಗಾದ್ರೆ ನಿನಗೆ ಯಾವ ತರ ಹೇಳಬೇಕು? ಮೈ ತುಂಬ ಸೀರೆ ಉಡುವ ಪಕ್ಕ ಭಾರತ ನಾರಿಯಾಗಿರಬೇಕು. ಪಕ್ಕ ಭಾರತ ನಾರಿ? ಹಾಗಂದ್ರೆ ನೀರು ಹೆಣ್ಣಾಗಿದ್ದರೆ ತಾನೇ ಅದು ನಿನಗೆ ಗೊತ್ತಿರುವುದು. ಅರ್ಧಮರ್ಧ ಬಟ್ಟೆ ಹಾಕಿಕೊಂಡು ಬೆಳಿಗ್ಗೆ ಒಬ್ಬನ ಜೊತೆ ಕಾರಿನಲ್ಲಿ ಸುತ್ತಾಡಿ ಮಧ್ಯಾಹ್ನ ಮತ್ತೊಬ್ಬನ ಜೊತೆ ತಿರುಗಾಡಿ ಸಂಜೆ ಆಗುತ್ತಿದ್ದಂತೆ ಮತ್ತೊಬ್ಬನ ಜೊತೆ ಮನೆಗೆ ಬರುವ ನಿಮ್ಮಂತ ಶ್ರೀಮಂತ ಹುಡುಗಿಯರ ಗೊತ್ತು ಭಾರತ ನಾರಿಯರ ಗರದಿ ತತ್ವ. ಇದೇ ರೀತಿ ಸೊಕ್ಕಿಯಿಂದ ಮಾತಾಡ್ತೆ ಆದ್ರೆ ನಿನ್ನ ಪರಿಣಾಮನೇ ತೆಗೆಯೋದಿಲ್ಲ. ನಿನಗೆ ನನ್ನ ವಿಷಯ ಗೊತ್ತಿಲ್ಲ ಅನ್ಸುತ್ತೆ. ಅವನ್ಯಾವ ಮಾಸೂರ್ಲೆ ನಿಮ್ಮನ್ನು ಸುತ್ತ ಈ 7 ಹಳ್ಳಿಗಳಿಗೆ ಸೋಮೆದಾರನಾಗಿ ಮೆರೆಯುತ್ತಿರುವ ನನ್ನ
ಬಂಡ ಶ್ರೀಮಂತರ ಹೆಣ್ಣುಗಳಿಗೆ ನನ್ನ ಸಂಸಾರ ಸರ್ವನಾಶ ಮಾಡಿದವರು. ಶ್ರೀಮಂತರಿಗೆ ಬುದ್ಧಿ ಕಲಿಸುವುದೆಂದರೆ ನನಗೆ ತುಂಬಾ ಇಷ್ಟ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹಾಗಾದರೆ ಒಂದು ಹಾಡು ಹೇಳಿ. ಏನು ಹಾಡ? ನನಗೆ ಹಾಡೋದು ಬರೋದಿಲ್ಲ. ಹಾಡಿದರೆ ನಿನ್ನನ್ನು ಸುಮ್ಮನೆ ಬಿಡುತ್ತೇನೆ, ಇರದಿದ್ದರೆ ನಿನ್ನನ್ನು ರೇಪ್ ಮಾಡಿ ಮರ್ಡರ್ ಮಾಡಿಬಿಡುತ್ತೇನೆ. ಈ ಮುಟ್ಟಾಡಲಿದ್ದ ಹೇಗಾದ್ರೂ ಆಗಿ ತಪ್ಪಿಸ್ಕೋಬೇಕು ಅನ್ನೋದೇ ಆದ್ರೆ ಇವನು ಹೇಳಿದಂತೆ ಕೇಳಿ ನಾನು ನಟಿಸಲೇಬೇಕು. ಆಯ್ತು, ಹಾಡ್ತೇನೆ.
ನಾನು ಹೋಗ್ತಾ ಇದ್ದೀನಿ. ಹೋಗಬೇಡಿ, ಇಂದು ನಿನ್ನ ಶೀಲರಣವಾಗಲೇಬೇಕು. ನನ್ನನ್ನು ಶೀಲ ಗೆಲ್ತೀನಿ ಅಂತ ಹೇಳಿ ಕೈಯಿಟ್ಟು ಎಳೆದುಕೊಂಡು ಹೋಗಿ ಮತ್ತೆ ಶೀಲಗಳಿಗೆ ಹಾಗೆ ಕರೆದುಕೊಂಡು ಬಂದಿಯಲ್ಲ, ಯಾಕೆ? ಈ ಶ್ರೀಮಂತ ಹೆಣ್ಣಿನ ಮೇಲೆ ನಿನಗೆ ಕರುಣೆ ಕನಿಕರ ಬರ್ತೇನೆ. ನೋಡು ರೇಣುಕಾ, ನನ್ನ ಜೀವನದಲ್ಲೇ ಹೆಣ್ಣು ಮಕ್ಕಳ ಜೊತೆ ಎಂದೂ ಅಸಭ್ಯವಾಗಿ ಎಂದೂ ಹಿಡಿದುಕೊಂಡವನಲ್ಲ. ಬೇಕು ನನ್ನ ತಂದೆ ತಾಯಿಗಳ ಪದೇ ಪದೇ ನೆನಪಾಗಿ ನನಗೆ ಬಂದ ಕೋಪದಲ್ಲಿ ತಾಳ್ಮೆ ಇಲ್ಲದೆ ಇದ್ದರೆ ನಡೆದುಕೊಂಡೆ. ನನ್ನನ್ನು ಕ್ಷಮಿಸು ರೇಣುಕಾ, ನಾನಿನ್ನು ಬರುತ್ತೇನೆ. ಗುಡ್ ಬೈ. ನನ್ನ ಪರಸ್ಪರ ಮಾತಿಗೆ ಅಂತ ಹೇಳಿಕೊಂಡು ಹೋದನು, ಹಾಗೆ ಬಿಟ್ಟು ಹೋದ. ಅದಾದ್ರೆ ಇವನು ಯಾರು? ಇವನ ತಂದೆ ತಾಯಿಗಳನ್ನ ಕೊಂದವನೇ ಅಲ್ಲ. ಅದೇನೇ ಆಗಿಲ್ಲ, ಒಟ್ಟಲ್ಲಿ ನನ್ನ ಶೀಲ ಉಳಿತಲ್ಲ, ನನಗಷ್ಟೇ ಸಾಕು. ದೇವ ಬಸವೇಶ್ವರ, ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ನನ್ನ ಕುಟುಂಬವನ್ನು ಸುಗಮವಾಗಿ ಸಾಗಿಸಿ TCH ಮುಗಿಸಿ ಇಂಟರ್ವ್ಯೂಗೆಂದು ಹೋದ ನನ್ನ ತಮ್ಮನನ್ನು ಒಬ್ಬ ಉತ್ತಮ ಶಿಕ್ಷಕನನ್ನಾಗಿ ಮಾಡಿ ಇನ್ನೋರ್ವ ತಮ್ಮನನ್ನು ಸಮಾಜಕ್ಕೆ ಮಾದರಿಯಾಗುವಂತೆ ಮಾಡಿ ಕಷ್ಟದ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿರುವ ನನ್ನ ಕುಟುಂಬವನ್ನು ಸುಖದ ಸಂತೋಷದ ಸಾಗರದಲ್ಲಿ ತೇಲುವಂತೆ ಮಾಡುತ್ತಿದ್ದೇವ. ನಿನಗೆ ಕೋಟಿ ಕೋಟಿ ನಮನಗಳು. ದೇವಿಯ ಪೂಜೆ ಮುಗಿತೆ? ಹೌದ್ರಿ, ದೇವರ ಪೂಜೆಯನ್ನು ಮುಗಿಸ್ಕೊಂಡು ವಿಶೇಷವಾಗಿ ಬೇಡ್ಕೊಂಡು ಬಂದೆ. ಆ ದೇವಿಯ ಸನ್ನಿಧಿಯಲ್ಲಿ ಏನೆಂದು ಬೇಡಿಕೊಂಡು ಬಂದೆ? ಇನ್ನೇನು ಬೇಡ್ಕೊಳ್ರಿ, ಈ ನನ್ನ ಗಂಡನನ್ನು ಚೆನ್ನಾಗಿಟ್ಟಿರು. ಅಷ್ಟೇ ಅಲ್ಲ, ನನ್ನ ಮೈದನನ್ನು ಚೆನ್ನಾಗಿಟ್ಟಿರು. ಇಂಟರ್ವ್ಯೂಗೆಂದು ಹೋದ ನನ್ನ ಸಂಪತ್ತನ್ನು ಆದಷ್ಟು ಬೇಗ ಪಾಸ್ ಆಗಲಿ. ಇನ್ನು ನನ್ನ ಜನ್ಮದಗ್ನಿಗೆ ಒಳ್ಳೆಯ ಬುದ್ಧಿಯನ್ನು ಕೊಟ್ಟು ಅವನ್ನ ಕಾಪಾಡಂತ ಬೇಡ್ಕೊಂಡೆ. ಅಷ್ಟೇ ಅಲ್ಲ, ಈ ನನ್ನ ಗಂಡನ ಹಿಗ್ಗಿ ಗುಣವಂತನಾಗ್ಲಿ ಅಂತಲೂ ಬೇಡ್ಕೊಂಡೆ. ಶಬರಿ, ಮೆಚ್ಚಿನ ಶಬರಿ ನಿನ್ನ ಹೃದಯವಂತಿಗೆ ಮಾತಿಗೆ. ಆದರೆ ಎಂಬ ಮಾತೇಕೆ ಸ್ವಾಮಿ? ಶಬರಿ, ತಂದೆ ತಾಯಿಗಳಲ್ಲದೆ ದಂಪತಿಗಳಾದ ನನ್ನ ತಮ್ಮಂದಿರನ್ನು ಜೀವಕ್ಕೆ ಜೀವ ಕೊಟ್ಟು ಜೋಪಾನ ಮಾಡಿಕೊಂಡು ಬಂದಿರುವೆನು. ಅದರಂತೆ ನೀನು ಕೂಡ ನೋಡಿಕೊಂಡರೆ ಈ ನಿನ್ನ ಗಂಡ ಸತ್ಯವಂತನ ಸಂತೋಷಕ್ಕೆ ಭಾರವೇ ಇಲ್ಲ ಶಬರಿ, ಭಾರವೇ ಇಲ್ಲ. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡ್ರಿ. ಯಾಕೆಂದ್ರೆ ಅವರಿಬ್ಬರ ನನ್ನನ್ನು ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೀನಿ. ನಿಮ್ಮ ಸಂತೋಷನೇ ನನ್ನ ಸಂತೋಷ. ಈಗಲಾದ್ರೂ ಸಂತೋಷವಾಯ್ತು? ಶಬರಿ, ಮೈದನ ಮೇಲೆ ಎಷ್ಟೊಂದು ಪ್ರೀತಿ ಮಮತೆ ಮಮಕಾರ ನಿನಗೆ. ನೀನು ಮೈದನ ಹೆಂಡತಿಯಲ್ಲ ಶಬರಿ, ಈ ಹೆಂಡತಿಯ ರೂಪದಲ್ಲಿ ಬಂದ ಈ ಸತ್ಯವಂತನ ಕೈ ಹಿಡಿದ ಭಾಗ್ಯದೇವತೆ ನಿನ್ನ ಶಬರಿ, ಭಾಗ್ಯದೇವತೆ. ದಯವಿಟ್ಟು ನನ್ನನ್ನು ಅಷ್ಟೊಂದು ಹೊಗಳಬೇಡ್ರಿ. ಯಾಕೆಂದ್ರೆ ಆ ನಿಮ್ಮ ಹೊಗಳಿಕೆಗೆ ಅರ್ಹಳು ನಾನಲ್ಲ. ಯಾಕೆಂದ್ರೆ ತಾಯಿ ಆದವಳ ಮಕ್ಕಳನ್ನ ಹೇಗೆ ಸನ್ಮಾರ್ಗವನ್ನು ತೋರಿಸುತ್ತಾಳೋ ಅದೇ ರೀತಿ ನಾನು ಕೂಡ ಅವರಿಗೆ ಸನ್ಮಾರ್ಗವನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ನಿನ್ನ ಪ್ರಯತ್ನ ಸಫಲವಾಗಿ ನಿನ್ನ ಅಡಿದ ಆವರಣಗಳಲ್ಲಿ ನಡೆಯುತ್ತಿರುವ ನನ್ನ ತಮ್ಮಂದಿರ ಬಾಳು ಬಂಗಾರವಾಗಿ ಈ ದೇಶದ ಹಂದರವಾಗಲಿ ಶಬರಿ. ನಿಮ್ಮ ಆಶಾಗೋಪುರದ ಕನಸು ಆದಷ್ಟು ಬೇಗ ನನಸಾಗಿ ಅಂತ ಮತ್ತೊಮ್ಮೆ ಆ
ನಾನು ಬೇಡ್ಕೊಳ್ತೀನಿ. ಶಬರಿ, ಬರೀ ಈ ನಿನ್ನ ಗಂಡ ಸತ್ಯವಂತನ ಕನಸಲ್ಲ ಶಬರಿ. ಬಾಯಿ ಬದುಕಬೇಕಾದ ನಮ್ಮಿಬ್ಬರ ತಮ್ಮಂದಿರ ಮಾಡು ಈ ಜಗದಲ್ಲಿ ಮಿಂಚು ಮಿನುಗುವ ತಾರೆಯಾಗಿ ಪರಿಶೋಧಿಸಲೆಂದು ಆ ದೇವರಲ್ಲಿ ನಾನು ಮತ್ತೊಮ್ಮೆ ಬೇಡಿಕೊಳ್ಳುತ್ತೇನೆ. ನೀವಾಡಿದ ನುಡಿಗಳನ್ನು ಕೇಳಿ ಸಂತೋಷದ ಅಲೆಗಳಂತೆ ಒಕ್ಕಿ ಬಂದಂತಾಗ್ತದೆ. ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗ್ತಿದೆ. ಅದೇ ಸಂತೋಷದ ಸಾಗರದಲ್ಲಿ ಹಕ್ಕಿಯಂತೆ ಹಾರಾಡಿ ನವಿಲಂತೆ ಕುಣಿದು ಒಂದು ಪ್ರೇಮಿಗೀತೆ ಹಾಡೆ ನನ್ನ ಚಿನ್ನ. ಸರಿ, ನಿಮ್ಮ ಸಂತೋಷನೇ ನನ್ನ ಸಂತೋಷ.
ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದೇನೆ. ತೆಗೆದುಕೊಳ್ಳೋಣ ಸ್ವೀಟ್. ಎಂಥ ಮೈದ ನೋಡ್ರಿ, ಅವ್ರ ಅಣ್ಣ ಒಬ್ಬನ ಕಣ್ಣ ಒಬ್ಬ ಅಣ್ಣಗೆ ಕೊಟ್ಬಿಟ್ಟ. ಅತ್ತಿಗೆ ಕಾಣಂಗಿಲ್ಲ ನನ್ನ ಬೇಡ ಈಗ ಬಂದು ಕೊಡಲ್ಲ. ಆ ದೇವರು ನನ್ನ 100 ವರ್ಷ ಚೆನ್ನಾಗಿ ಆಯ್ತು. ನೋಡಿದೀಯಾ ನನ್ನ ತಮ್ಮ ನಮ್ಮಿಬ್ಬರ ಆಸೆಯಂತೆ ಶಿಕ್ಷಕ ಹುದ್ದೆ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದಾನೆ. ನೆನೆದವರ ಮನದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹಾಗೆ ಅದು ನನ್ನ ಮೈದನ ಜಪದಗ್ನಿ ಬಂದು ಅತ್ತಿಗೆ ಸಹೋದರ ಸಂಪತ್ ಮೂವರು ತಲೆ ಮೇಲೆ ಮೇರು ಪರ್ವತದ ಬಂಡೆನೆ ಬಿದ್ದಂತೆ ವಿಚಾರ ಮಾಡುತ್ತಾ ನಿಂತಿದ್ದೀರಲ್ಲ, ಏನದು? ಏನೂ ಇಲ್ಲ ಸಹೋದರ. ಸಂಪತ್ ನಮ್ಮಣ್ಣ ಜಮದಗ್ನಿ ಎಲ್ಲಿ ಎಂದು ಕೇಳಿದ, ಅದನ್ನೇ ವಿಚಾರಿಸುತ್ತಾ ನಿಂತಿದ್ವಿ ಅಷ್ಟೇ. ಹೀಗೋ ಮತ್ತೆ ಯಾವ ಪುಂಡನಾದರೂ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಪುಂಡನಾಗಿ ಹೋಗಿದ್ದರೆ ಅವನ ನೆತ್ತಿಯ ಕುಡಿಯಲೆನ್ನು ಆರ್ಭಟಿಸುತ್ತಲಿದೆ ಈ ನನ್ನ ಗಂಡು ಕೊಡಲಿ. ಗಂಡು ಕೊಡಲಿಯ ಪುಂಡ, ಗಂಡದಲ್ಲಿ ವೀರರಾಯಣ್ಣನಂತ ಅವತಾರದ ನನ್ನ ಎರಡನೇ ಅಣ್ಣ ಜಮದಗ್ನಿ ಮೇಲಿರುವಾಗ ನಮ್ಮ ಮನೆತನದ ಕಡೆ ಕೈ ಮಾಡಿ ತೋರಿಸಿ ಹೊರಗೆ ನೋಡಿ ನಮಗೆ ಕೆಟ್ಟ ನುಡಿಗಳನ್ನಾಡಿದರೆ ಯಾರಿಲ್ಲವೆಂದು ನುಡಿಯಬೇಕ ಸಹೋದರ. ಆಕಳ ಮೋತಿ ಕತ್ತೆ ಒದಕಿ ಮೇಲೆ ಬಸಪ್ಪ ಒಳಗೆ ವಿಷಪ್ಪ ಬೂದಿ ಮುಚ್ಚಿದ ಕೆಂಡದಂತಿರುವರು ಆ ದೇಸಾಯಿಗಳಂತ ಹಲ್ಲು ಕಟ್ಟಿ ಸುಳ್ಳೆ ಮಕ್ಕಳು ಸಾಕಷ್ಟು ಜನರಿದ್ದಾರಪ್ಪ ಈ ಊರಿನಲ್ಲಿ. ಊರು ಸಾಬರಿ ನಮ್ಗೆ ಯಾಕೋ, ನೀನು ದೇಸಾಯಿಗೌಡನ ಮನೆಗೆ ಹೋದ ಕೆಲಸ ಏನಾಯ್ತಪ್ಪ? ಅಣ್ಣ, ನಿನಗೆ ಕೊಟ್ಟ ಮಾತಿನಂತೆ ಆ ದೇಸಾಯಿಗೌಡನಿಗೆ ಎಚ್ಚರಿಕೆ ಕೊಟ್ಟು ಬಂದಿದ್ದೇನೆ. ನನಗೆ ಬಂದ ಕೋಪದಲ್ಲಿ ಆ ಕೆಟ್ಟ ಕುಲದ ಕುನ್ನಿಯನ್ನು ಕಡಿದು ಹೆಳಿಗೆ ತುಂಬಿ ಉಕ್ಕಿ ಉಂಡು ಬರುತ್ತಿದ್ದೆ. ಸಹೋದರ, ಅವನು ನಿನ್ನ ವಾರ್ನಿಂಗ್ಗೆ ಬಗ್ಗದಿದ್ದರೆ ಅಣ್ಣ ಸತ್ಯವಂತೆ ಹೇಳಿ ಕಳಿಸಿದ ಮಾತಿನ ಪ್ರಕಾರ ತಿಳಿ ಹೇಳಿ ಬಂದಿದ್ದೇನೆ. ಅದನ್ನು ಅರಿತುಕೊಂಡು ನಡೆದರೆ ಆ ದೇಸಾಯಿಗೌಡನಿಗೂ ಕ್ಷೇಮ, ನಮಗೂ ಕ್ಷೇಮ. ಇರದಿದ್ದರೆ ನಾಳಿಗೆನೇ ನಡೆಯುತ್ತದೆ ನಮ್ಮಿಬ್ಬರ ನಡುವೆ ರಕ್ತದ ಕಾಳಗ. ಆ ರಕ್ತದ ಕಾಳಗದಲ್ಲಿ ಆ ದೇಸಾಯಿಗೌಡ ಸಾಯಬೇಕು ಒಂದು, ಇಲ್ಲ ಈ ನಿನ್ನ ಅಣ್ಣ ಜಮದಗ್ನಿ ಸಾಯಬೇಕು ಒಂದು. ಸಹೋದರ, ಆ ದೇಸಾಯಿಗೌಡನ ವಿಷಯ ಹಾಗಿರಲಿ. ನೀನು ಇಂಟರ್ವ್ಯೂಗೆಂದು ಹೋದ ಕೆಲಸ ಏನಾಯ್ತಪ್ಪ? ನಿಮ್ಮೆಲ್ಲರ ಆಸೆಯಂತೆ ನಾನು ಶಿಕ್ಷಕರ ಇಂಟರ್ನಲ್ಲಿ ಪಾಸಾಗಿ ಬಂದಿದ್ದೇನಲ್ಲ. ಯಾವ ತಾಲೂಕಿಗೆ ಯಾವ ಊರಿಗೆ ಹಾಕುತ್ತಾರೆಂದು ಇನ್ನೂ ತಿಳಿದಿಲ್ಲಣ್ಣ. ಯಾವ ತಾಲೂಕಿಗಾದರೂ ಹಾಕಲಿ, ಯಾವ ಊರಿಗಾದರೂ ಹಾಕಲಿ, ನಮ್ಮೆಲ್ಲರ ಆಸೆಯಂತೆ ಒಟ್ಟಿನಲ್ಲಿ ನೀನೊಬ್ಬ ಆದರ್ಶ ಶಿಕ್ಷಕನಾಗಿರುವಲ್ಲ, ಅದೇ ನಮಗೆ ತುಂಬಾ ಸಂತೋಷದ ವಿಷಯ. ನೋಡು ಸಹೋದರ, ನಾಲ್ಕಾರು ಬಡ ಮಕ್ಕಳಿಗೆ ವಿದ್ಯೆ ಕಲಿಸಿ ಅವರನ್ನು ದೊಡ್ಡ ನೌಕರರನ್ನಾಗಿ ಮಾಡಿ ಅವರ ಬಲವನ್ನು ನಿರ್ಮೂಲನೆ ಮಾಡಿದರೆ ಅದೇ ನೀನು ಈ ಮನೆತನಕ್ಕೆ ತಂದು ಕೊಟ್ಟ ಗೌರವ. ನೀನು ಶಿಕ್ಷಕನಾಗಿದ್ದಕ್ಕೂ ಸಾರ್ಥಕಪ್ಪ. ಆಯ್ತಣ್ಣ, ನಿಮ್ಮೆಲ್ಲರ ಆಸೆಯಂತೆ ನಾನೊಬ್ಬ ಆದರ್ಶ ಶಿಕ್ಷಕನಾಗಿ ಈ ಸತ್ಯವಂತನ ಮನೆಯ ಗೌರವದ ಗೋಪುರದ ಬಂಗಾರದ ಕಳಸ ನಾನಾಗುವೆ. ಈಗಲಾದರೂ ನಿಮ್ಮೆಲ್ಲರಿಗೂ ಸಂತೋಷವಾಯ್ತಲ್ವೇ? ಸಂತೋಷವಾಯಿತು ಸಹೋದರ, ತುಂಬಾ ಸಂತೋಷವಾಯಿತು. ಇದೇ ಆನಂದ ಸಾಗರದಲ್ಲಿ ಆನಂದ ತಾಯಿ ಗ್ರಾಮ ದೇವತೆ
ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸಿಕೊಂಡು ಆಶೀರ್ವಾದ ಪಡೆದುಕೊಂಡು ಬರೋಣ. ನಡೆಯಿರಿ. ಸರಿ, ಹಾಗಾದ್ರೆ ಎಲ್ರಿಗೂ ಕೂಡ ನಡೆಯಿರಿ. ನಡೆಯಿರಣ್ಣ. ನಾವೆಲ್ಲರೂ ಹೊಲಕ್ಕೆ ಬರುತ್ತಾರೆ. ಅದ ಸಂತೋಷದ ಸಮಯದಲ್ಲಿ ಈ ನಿಮ್ಮ ಮಧುರ ಕಂಠದಿಂದ ಒಂದು ಸುಂದರ ಯಪ್ಪ, ಮಧುರ ಕಂಠ ಅನ್ನೋದು ಕರ್ಕಶ ಕಂಠ ಆಗಿ ಹೋಗ್ಬಿಟ್ಟು ಇದ್ರೆಲ್ಲ ನಮ್ಮ ಸಂಸಾರ ಆನಂದ ಸಾಗರ, ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬಲದಿಂದ ಬಾಳೆ ಬಂಗಾರ. ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ಬಲದಿಂದ ಬಾಳಿ
ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಹೌದ್ರಿ? ನಡ್ರಿ ದೇವಸ್ಥಾನಕ್ಕೆ ಹೋಗೋಣ. ಈ ಬೃಂದಾವನವನ್ನು ನೋಡ್ತಾ ಇದ್ರೆ ಈ ನನ್ನ ಮನಸ್ಸಿಗೆ ಅದಷ್ಟೆಲ್ಲ ಆನಂದದ. ಅಲ್ಲಿ ಹರಡುವ ಹೂಗಳಿಂದ ನೋಡ್ತಾ ಇದ್ರೆ ಈ ನನ್ನ ಮನಸ್ಸು ಕೂಡ ಅರಳಿ ಮುದ್ದಾಗ್ತಾ ಇದೆ. ಅದು ಅಲ್ಲದೆ ಇಂಥ ಮುಸ್ಸಂಜೆ ವೇಳೆಯಲ್ಲಿ ಒಂದು ಒಂಟೆಯನ್ನು ಇಂಥ ಒಂದು ಅಡವಿಯಲ್ಲಿ ನಿಂತಿದ್ದೆ ಆದ್ರೆ ಅಯ್ಯೋ ಭಯವಾಗುತ್ತೆ. ಇಲ್ಲಿ ಭೂತ ಪ್ರೇತಗಳು ಇದ್ರೂ ಇರ್ಬೋದು. ಮೊದಲಿನಿಂದ ಕಿವಿ ತುಂಬ ಕೇಳಿ ಮನ ಆನಂದಿಸುವಂತೆ ಕೇಳಿಸಿಕೊಂಡೆ ಈ ಹಾಡಿದ ನವಿಲ ನಿಂತೆ ನೃತ್ಯಗೈದು ಕೋಗಿಲೆ ಅಂತೆ ಹಾಡಿದ ಹಾಡನ್ನು ಹರೆಯದ ಯೌವನ ತುಂಬಿತು ಕಾಡುತ್ತಿರುವ ರತ್ನದಂಚಿನ ಮನೆಗಳ ತಾರೆಯಾದ ಈ ಅಬಲೆಯನ್ನು ದಕ್ಕಿಸಿಕೊಳ್ಳೋದಕ್ಕೆ ಇದೊಳ್ಳೆಯ ಸುಸಮಯ. ಬಂಗಾರದ ಜಿಂಕೆ ಎಂದಿರುವ ಈ ರೇಣುಕಾ ನನ್ನ ರಮಣಿಯಾಗಿ ರಂಜಿಸಿದರೆ ಅವರಂತೆ ದೊರೆಗೂಡಿಸಿ ಎಣ್ಣೆ ಹಾಕಿ ದಕ್ಕಿಸಿಕೊಳ್ಳುವೆ ನನ್ನ ಸೋದರ ಮಾವ ದೇಸಾಯಿ ಗೌಡನ ಹಣ ಆಭರಣದ ರಾಶಿಯನ್ನು. ಆಮೇಲೆ ಜಗದಗ್ನಿ ನಾನು ಆಟ ಆಡಿಸುವ ಆಳುಗಳು ನಾನೇ ಪಡೆದಣ್ಣ ದೇಸಾಯಿ ಗೌಡನ ಫ್ಯಾಕ್ಟರಿಯ ಮ್ಯಾನೇಜರ್, ಅಲ್ಲದೆ ಅವನ ಸೋದರಯ್ಯ ಸುರೇಂದ್ರ ಪಾಟೀಲ್. ಗೊತ್ತಾಯ್ತು. ಅಂದ ಹಾಗೆ ಸಾವಿನಿಗೆ ಬಂದ ಕಾರಣ ಹನುಮಂತರ ಹಳೆಯ ಯೌವನದ ಮುಕ್ತಿಯನ್ನು ಹೊತ್ತು ಅವಲೆಯಾಗಿ ಇಡೀ ಖಗೋಳವನ್ನೇ ಸುತ್ತಿ ನಿನ್ನ ಕೊರಳಿಗೆ ಮಾಂಗಲ್ಯವಿಲ್ಲದೆ ಗೋಳಾಡುತ್ತಿರುವ ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿ ನಿನ್ನ ಪತಿಯಾಗಲು ಬಂದಿರುವೆ. ನೀನು ಆಫ್ಟರ್ ನಮ್ಮ ಅಣ್ಣನ ಫ್ಯಾಕ್ಟರಿ ಮ್ಯಾನೇಜರ್ ಆದ ಮಾತ್ರಕ್ಕೆ ಪರಿವಾರದ ಬಂಡನಾಗಿ ಬಹದ್ದೂರನಂತೆ ನನ್ನ ಮುಂದೆ ನಿಂತು ನನ್ನ ಕೊರಳಿಗೆ ಮಾಂಗಲ್ಯವನ್ನು ಕಟ್ಟುತ್ತೀರಿ ಎಂದು ಹೇಳ್ತಾ ಇದೆಯಲ್ಲ. ನೀನು ಆಫ್ಟರ್ ನಮ್ಮ ಫ್ಯಾಕ್ಟರಿ ಮ್ಯಾನೇಜರ್ ಅಷ್ಟೇ. ನನ್ನ ಮೇಲೆ ಕಿತ್ತು ಕೋಳಿಗೆ ಗದ್ದಿಲ್ದಿರೋ ಹೆಣ್ಣು ಅಂತ ತಿಳ್ಕೊಂಡಿದ್ದೇನು? ಸುಮ್ಮನೆ ಒಳ್ಳೆ ಮಾತಿಂದ ಆಯಿನಿಂದ ಹೊರಟೋದು. ಬಂದಿಲ್ಲ ರೇಣುಕಾ. ಹರೇದ ಯೌವನ ತುಂಬಿತು ಕಾಡುತ್ತಿರುವ ನಿನ್ನ ದೇಹದ ಸೌಂದರ್ಯದ ಸುಖ ಸವಿಯಲು ಬಂದಿರುವೆ. ಅದು ಈ ಜನ್ಮದಲ್ಲಿ ನಿನ್ನಿಂದ ಎಂದಿಗೂ ಸಾಧ್ಯವಿಲ್ಲ. ಸಾಧ್ಯ ಆಗುತ್ತನ್ನೇ ಸಾಧಿಸಲು ತೊಟ್ಟ ಕಲಾಕಾರನಾಗಿ ಕಟ್ಟು ಹೊಡೆದು ನಿಂತಿರುವ ಈ ಸುರೇಂದ್ರ ಪಾಟೀಲರಿಗೆ ಅಸಾಧ್ಯವಾಗುವುದು ಯಾವುದಿಲ್ಲ ಈ ಬ್ರಹ್ಮಾಂಡದಲ್ಲಿ. ಅಂದಾಗ ಕೇವಲ ಚೂಡಿ ಹಾಕಿದ ಬ್ಯಾಡಿ ಹಣ್ಣಾದ ನೀನೇನು ಮಹಾ ನಿನ್ನಂತ ಕಾಮದ ಪಿತ್ತ ನೆತ್ತಿಗೆ ಇರುವ ರಾಕ್ಷಸರನ್ನು ಕೊಂದು ನಿನ್ನ ಹೊಟ್ಟೆಯನ್ನು ಬಿದ್ದು ನಿನ್ನ ಕಾಲಿಗೆ ಹಾರವನ್ನಾಗಿ ಮಾಡಿ ಹಾಕಿಕೊಂಡ ಆ ಚಂಡಿ ಚಾಮುಂಡಿ ಕೂಡ ನನ್ನಂತೆ ಒಂದು ಹೆಣ್ಣನ್ನು ಬಲ್ಲವರು ಬರೆದಿಟ್ಟ ಕಥೆ ಕಾದಂಬರಿ ಓದಿ ರಾಮಾಯಣ ಮಹಾಭಾರತದ ಕಂತೆ ಪುರಾಣ ಕೇಳಿ ಕಳೆದುಕೊಳ್ಳಬೇಡ ನಿನ್ನ ತಾಳಿಯ ಭಾಗ್ಯವನ್ನು. ನಿನ್ನ ಮರಳಿಯಾಗುವನೆಂದು ನಿನ್ನ ಹೆತ್ತಮ್ಮಳ ಸಾಕ್ಷಿಯಾಗಿ ನನಗೆ ವಚನ ಕೊಟ್ಟೇನೆ. ಗುರು ಹಿರಿಯರ ಸಮಕ್ಷ
ಸಮ ಈ ಗ್ರಾಮ ದೇವತೆಯ ಸಮ್ಮುಖದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ಮಾಂಗಲ್ಯ. ಇದನ್ನು ತಿರಸ್ಕರಿಸಿ ಎಲ್ಲ ಈ ಜಗದ ಕಣ್ಣು ಎಂದು ನೀ ಹಾರಾಡಿದರೆ ಬಲಾತ್ಕಾರದಿಂದ ನಿನ್ನ ಹೊಟ್ಟೆಯಲ್ಲಿ ಮೂಡಿಸುವೆ ಈ ಪಾಟೀಲನ ವಂಶದ ಕುಡಿಯನ್ನು. ಕಾಮಂತ ಪಶು ಗೆಳತಿ ನಾರಿಯ ಹೆಣ್ಣಿನ ಕುಲಕ್ಕೆ ಕಾದ ಕಬ್ಬಿಣದ ಸಲಾಟೆಯಿಂದ ಬರೆ ಎಳೆಯುವಂತೆ ಮಾತಾಡ್ತಾ ಇದೆಯಲ್ಲ, ನೀನು ಈ ಸಮಾಜದಲ್ಲಿ ಒಂದು ಹೇಳಿದಂತೆ ಏಡಿಗಂಡಸು ನಿನ್ನಂತ ಹರೆಯದ ನೂರಾರು ಬಾಲಿಯರನ್ನು ನನ್ನ ಹಣ ಆಭರಣದ ರಾಶಿಯಲ್ಲೇ ತೇಲಾಡಿಸಿ ಸ್ವತಃ ಆಳುವ ಅರಸನಾದ ಈ ಪಾಟೀಲ ಮನಸ್ಸು ಮಾಡಿ ಕೇಸರಿಯಂತೆ ಗರ್ಜಿಸಿದರೆ ಜಿಂಕೆಯಂತೆ ಹಾರಿ ಬಂದು ಬಿಡುವೆ ನನ್ನ ಕಾಮದ ಶರಪಂಜರ. ಒಂದು ವೇಳೆ ಹಾಗೆ ಆಗಿದ್ದೆ ಆದ್ರೆ ಈ ಗೆಳತಿಯನ್ನು ಸತ್ಯದ ಬೆಂಕಿಯಿಂದ ಸುಟ್ಟ ಭಸ್ಮ ಮಾಡಿದೆ ಆರೇ ಕ್ಷಣದಲ್ಲಿ ಆ ನಿನ್ನ ಕಾಮದ ಪಂಜರವನ್ನು. ರೇಣುಕ, ಹೆಣ್ಣಿಗಿಷ್ಟು ಸೇಗಳು ರೋಸ ಇರಬೇಕಾದರೆ ಗಂಡಿಗೆಲ್ಲವನ್ನು ತೆಗೆದು ಯಾಕೆ ಹೆಣ್ಣು? ಸತ್ತವರು ಮೀಸೆ ಬಾರದೆ ಇರುವ ನಿನಗೆ ಇಷ್ಟು ಕೊಬ್ಬಿರಬೇಕಾದರೆ ಬೇರೆ ಬೇಡವೆಂದರು ಮತ್ತೆ ಮತ್ತೆ ಮರಳಿ ಬರುತ್ತಿರುವ ಜೋಡು ಗುಂಡಿಗೆಯನ್ನು ಪಡೆದು ಬಂದ ಈ ಗಂಡು ನಿನ್ನ ಶೀಲ ಸವಿಯದೆ ಬಿಡಲಾರೆ. ಜಟಾಧಾರಿ ಹೊರಗೆ ಜಟನಾಗರನಾಗಿ ಸುತ್ತಿಕೊಂಡು ನರನಾಗರನಾದ ಈ ಪಾಟೀಲನು ಹಾಗಾಗಿ ಕಚ್ಚಿ ಹೊರಗೆ ತಿನ್ನುತ್ತಾನೆ ಈ ನಿನ್ನ ಗಾಢವಾದ ದೇಹವನ್ನು. ಈ ಪಾಟೀಲನ ಕೈಯಾರೆ 10 ತೊಲೆ ಚಿನ್ನದ ಮಾಂಗಲ್ಯವನ್ನು ಕಟ್ಟಿಸಿಕೊಂಡು. ಲೇ ಪಾಟೀಲ, ನೀನು ಕಟ್ಟುವ 10 ತೊಲೆದ ಮಾಂಗಲ್ಯ ಸರ ನನ್ನ ಕಾಲಲ್ಲಿರುವ ಚಪ್ಪಲಿಯ ಸಮಾನ. ಕೂಳಿನ ಆಸೆಗಾಗಿ ಮತ್ತೊಬ್ಬರ ಸತ್ತಾಗಿ ಬಿದ್ದ ನೀನು 10 ಮೇಲೆ ವರ್ತಿಸುವ ಯಾವ ಬಂಡರಂಡೆ. ಮಾವಿನ ಹಣ್ಣನಿಟ್ಟೆ ಮಾಗಿ ನಿಟ್ಟ ಮಾಟಗಾರ್ತಿಯನ್ನೇ ನಿನ್ನ ಶೀಲ ಸವಿಯಲೇ ಬಿಡ. ಹೆಣ್ಣಿನ ಕೈ ಬಿಟ್ಟು ದೂರ ಸರಿಯೋ ಕಾಮುಕ. ನೀನೇನಾದ್ರೂ ಇಂಥ ನೀಚ ಕೆಲಸವನ್ನು ಮಾಡೋದಕ್ಕೆ ಮುಂದೆ ಬಂದಿದ್ದೆ ಆದ್ರೆ ಈ ಸಮಾಜದಲ್ಲಿ ಕುಳಿತಿರುವ ವೀರ ಗರತಿಯರು ಬಂದು ನಿನ್ನನ್ನು ಹರಿದು ತಿನ್ನುತ್ತಾರೆ. ಸಮಾಜ ಇದೊಂದು ಮೂರ್ಖ ಸಮಾಜ. ರೇಣುಕಾ, ಕೇಳು ನಿನ್ನ ಗರತಿ ಸಮಾಜದ ಕಥೆಯನ್ನು. ದೇವರಂತ ಗಂಡನಿದ್ದರು ಮಿಂಡನ ಸುಖಕ್ಕಾಗಿ ತಾಯಿ ಕಟ್ಟಿದ ಗಂಡನನ್ನೇ ಕೊಂದ ಇನ್ನಂತ ಕಟುಕಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದ. ಹಣದಾಸೆಗಾಗಿ ತಾಳಿ ಕಟ್ಟಿದ ಗಂಡನ ತಮ್ಮ ಅರ್ಥಾತ್ ಮೈದುನಿಂದ ತನ್ನ ಚಪಲ ತೀರಿಸಿಕೊಳ್ಳುವ ನಿನ್ನಂತ ಹೊಲಸು ಹಾಲರದ ಹೆಣ್ಣುಗಳಿಲ್ಲ ಈ ನಿನ್ನ ಹಾಳು ಜಗದಲ್ಲಿ. ಅಷ್ಟೇ ಅಲ್ಲ, ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿಯಂದ ನಟನೆ ಮಾಡಿ ರಾತ್ರಿ ವೇಳೆಯಲ್ಲಿ ಅದೇ ಹೆಣ್ಣಿನೊಂದಿಗೆ ಸರಸವಾಡಿ ಕೊನೆಗೆ ಮಗುವಿಗೆ ಜನ್ಮ ನೀಡಿದ ನಿನ್ನಂತ ಬಂದ ರಂಡೇರಷ್ಟಿಲ್ಲ ಈ ನಿನ್ನ ಕಾಲ ಕಲಿಯುವುದು. ಒಡ ಹುಟ್ಟಿದ ಅಣ್ಣ ತಮ್ಮಂದರ ಕತ್ತನ್ನೇ ಕೊರೈಸಿ ಶತ್ರುವಿನ ಮನೆಯಲ್ಲಿ ಮತ್ತೆ ನಿನ್ನಂತ ಸೂರ್ಯಾಗಿ ಬಿದ್ದ ನಿನ್ನಂತ ಸೋಗರಾಡಿ ಹೆಣ್ಣು ವಹಿಸ್ತಿಲ್ಲ ಈ ನಿನ್ನ ಕಲಿಕಾಲದ ಕಂಪ್ಯೂಟರ್ ಯುಗದಲ್ಲಿ. ಅಂದಾಗ ನಿನ್ನ ಮಾನವಂಗದ ತೆರೆ ಹಿಡಿದು ನಿನ್ನ ಶೀಲ ಎಂಬ ಸ್ತ್ರೀ ಮುದ್ರಿಕೆ ರಕ್ತಕ್ಕೆ
ಕರಿನಾಗರನಾಗಿ ಕಚ್ಚಿ ಬಿಸಿದರೆ ಯಾವ ಗರತಿಯರು ಎದ್ದು ಬರಲಾರೋ ಈ ನಿನ್ನ ಹಾಳು ಸಮಾಜ. ಈ ರೀತಿ ಬಡ್ಡಿ ಹಣ್ಣಿನ ಕಾಡ್ಸತೆ ಆದ್ರೆ ನಿನ್ನನ್ನು ಸಂಹಾರ ಮಾಡೋದಕ್ಕೆ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ನಿನ್ನಂತ ಹರೇದ ನೀ ಹೆಚ್ಚಿಗೆ ಉಚ್ಚರಿಸಿದ್ದೆ ಆದರೆ ಹುಡುಗಿಬಿಡುವೆ ನಿನ್ನ ಮೃದುವಾದ ದೇಹವನ್ನು. ಬಡಿಯಾರ ಮಾಡದೆ ಬಂದಗಳು ನನ್ನ ಬಳಿ ಹಾಕುವೆ ನಿನ್ನ ಶೀಲ. ಮೊದಲು ಕೈ ಬಿಡು ಈ ಶ್ರೀಮಂತ ಕುಮಾರಿಯ ಕೈಯನ್ನು. ನನ್ನ ಈ ಪ್ರೇಮ ಸಮ್ಮೇಳನದಲ್ಲಿ ಸರ್ಪ ಅಂತ ಸಾಗಿ ಬಂದ ನೀನಾವನಲ್ಲಿ ನಿಮ್ಮಂತ ಕಟುಕ ಶ್ರೀಮಂತರ ಕಣ್ಣು ಕೀಳಲು ಸಿದ್ಧನಾಗಿ ಬಂದಿರುವ ಇವನು ಶೂರ ಜಮದಗ್ನಿ. ಲೇ ಜಮದಗ್ನಿ ಎಂಬ ಇಲಿ ನಾನಲ್ಲೇ ನಿಮ್ಮಂತ ಕಾಮಾಂಧರ ಪ್ರಾಣ ತೆಗೆಯಲು ಸಿದ್ಧನಾಗಿ ಬಂದಿರುವನು ನಿನ್ನ ಪಾಲಿನ ಹುಲಿ. ತುತ್ತು ಕೂಳಿಗೂ ಗತಿ ಇಲ್ಲದ ಬಡಬೇಕಾರಿ ನನಗೆರವಾಗಿ ನಿಲ್ಲುವಿಯ ಬಾಯಿ ಮುಚ್ಚ ಹೇಳಿ ಬಡವಿಕಾರಿಯನ್ನು ಬಗಳುವ ನಿನ್ನಂತ ಶ್ರೀಮಂತ ಕುಂಡಿಗಳಿಗೆ ನಾನು ಹೀಗೆ ನಿಲ್ಲುತ್ತೇನೆ. ಈ ಜಮದಗ್ನಿ ತನ್ನ ಬಡತನದ ಬೇಗೆಯನ್ನು ಹರಿದೊಗೆದು ಒಂದು ಸಲ ಸೇರಿದ ಶರವೇಗದಲ್ಲಿ ಸಾಗಿದರೆ ಹೇಳಿಯಾದ ನಿನ್ನ ಗತಿ ನನ್ನ ಸೇಡಿನ ಕಿಡಿಗೆ ಆಹುತಿ. ಲೇ ಜಮದಗ್ನಿ, ಈ ಪಾಟೀಲನ್ನು ಎದುರು ಹಾಕಿಕೊಂಡು ನೆಗಲು ಬಿದ್ದು ಸಾಯ್ಬಿಡಲಿ ಹುಚ್ಚ. ಹಾಗೆ ಹೊರಟು ಹೋಗಲು ಬಂದಿಲ್ಲ ಪಾಟೀಲ. ಈಗ ನಿನ್ನ ದೇಹ ಇಬ್ಬಾಗ ಮಾಡಿ ಇವಳ ಮಾನ ಕಾಪಾಡಲು ಬಂದಿರುವೆ. ನನ್ನ ದೇಹ ಇಬ್ಬಾಗ ಮಾಡುತ್ತೇನೆಂದು ಬಂದ ನಿನ್ನಂತ ಎಷ್ಟೋ ಜನ ಸತ್ತು ಸುಡುಗಾಲ ಸೇರಿದ್ದಾರೆ ಈ ಪಾಟೀಲನ ಕೈಯಲ್ಲಿ. ಈ ಪಾಟೀಲನ ಸಾಹಸ ತಿಳಿಯದೆ ನಿಂತರೆ ನಿನ್ನ ಘಟ ಉರುವುದು. ಘಟ ಬಿದ್ದರೆ ಹಠ ಸಾಧಿಸೇ ಸಾಯುವ ಕೆಚ್ಚದೆ ಛಲಗಾರ ಈ ಜಮದಗ್ನಿ. ಹೋಗಲಿರುವ ಸತ್ಯ ನ್ಯಾಯ ನೀತಿಗಾಗಿ ಹೋರಾಡಿ ಮುತ್ತೈದೆಯರಿಗೆ ಮುಖ್ಯ ಸ್ಥಾನ ಕೊಡಲು ಹುಟ್ಟಿ ಬಂದಿರುವ ಈ ನಾಡ ತಾಯಿಯ ಉದರದಲ್ಲಿ ಈ ಗಂಡು ಗೊಡಲೆಯೊಂದಿಗೆ ಅದರಲ್ಲಿ ನಿನ್ನ ನನ್ನೆದುರಿಗೇನೆ ಬೆರತಿಯರನ್ನು ಕೆಳಕುತ್ತಿರುವೆ ಎಂದಾಗ ನಿನ್ನ ಬಿಸಿ ರಕ್ತ ಕುಡಿಯಲು ಮರಣದ ಭೀತಿಯನ್ನೇ ಹರಿದು ಹಾಕಿ ನಿಲ್ಲುವೆ ಗಟ್ಟಿ. ಲೇ ಜಮದಗ್ನಿ, ಈ ಓಳಿಗಾಗಿ ಪ್ರಾಣ ತ್ಯಾಗ ಮಾಡಲು ಇವಳೇನು ನಿನ್ನ ಮನೆ ಹೆಣ್ಣಲ್ಲ. ಸುಮ್ಮನೆ ಹೊರಟು ಹೋಗಲಿಲ್ಲ. ಅಸಹಾಯಕ ಸ್ಥಿತಿಯಲ್ಲಿರುವ ಈ ಹೆಣ್ಣನ್ನು ನಿನ್ನ ಕೈಯಲ್ಲಿ ಕೊಟ್ಟು ಹೋಗುವುದಕ್ಕೆ ನಾನೇನು ಹೇಳಿಯಲ್ಲೇ ಪಾಟೀಲ. ಈ ಹೆಣ್ಣು ಅಷ್ಟೇ ಯಾಕೆ ಕಷ್ಟದ ಕಣ್ಣೀರಿನಿಂದ ಕೈ ತೊಳೆಯುತ್ತಿರುವ ಅವಳ ಹೆಣ್ಣ ಮಕ್ಕಳು ಯಾರ ಮನೆಯವರೇ ಆಗಿರಲಿ ನಿಮ್ಮಂತ ಕಾಮಾಂಧರ ನೆತ್ತಿಯ ನೆತ್ತರು ಕುಡಿದು ಅಬ್ಬರಿಸಿ ಬರುತ್ತಿರುವ ನಿನ್ನ ದೇಹ ಇಬ್ಬಾಗ ಮಾಡಿಬಿಡುತ್ತೇನೆ. ಅದನ್ನೆಲ್ಲ ಅರಿಯದ ಅವಿವೇಕಿ ನೀನಾದರೆ ಬಾದರೆ ಗಂಡಸಾಗಿ ಮುಂದಕ್ಕೆ ಇವರ ಕೈ ಹಿಡಿಯಲು ಹೆಣ್ಣಿಗಿಷ್ಟು ಹೇಳಿ ಗಂಡಸಿ. ನಿನ್ನಂತ ನೂರಾರು ಹರೆಯದ
ಲೇ ಹೇಳಿ ಗಂಡಸು, ಪುಂಡ ಪುರುಷನಂತೆ ಬೊಗಳ ಬೇಡ. ಅದೇ ನಿನ್ನ ಪುಂಡತನದ ಮಾತನ್ನು ಎಲೆಯನ್ನು ಕಾಪಾಡ್ತಿದ್ದರೆ ನಿನ್ನ ಹಿಂದೆ ನಿನ್ನ ಹೆತ್ತ ತಂದೆ ತಾಯಿಯರನ್ನು ಕೊಂದ ಆ ಕಚರ ಚಾಂಡನಿಗೆ ತೋರಿಸಬೇಕಿತ್ತು ನಿನ್ನ ಸೇವೆ. ಪಾಟೀಲ ಕೇಳು, ಮೊದಲು ನಿನ್ನ ಹಿಂದಿನ ಇತಿಹಾಸದ ಚರಿತ್ರೆ ಇತಿಹಾಸದ ಬಹಳ ಪುಟವನ್ನು ನೀನ್ಯಾರೆಂಬುದನ್ನು ಮರೆತು ಸಾಕು ಸೋದರನಾಗಿ ಮತ್ತೊಬ್ಬರ ಸೊತ್ತಾಗಿ ಬಿದ್ದ ನೀನು ನಮ್ಮಂತವರಿಗೆ ಸೊಡ್ಡು ಹೊಡೆದು ನಿಲ್ಲುವ ನೀನೊಬ್ಬ ಸೂರನೇ. ಪಾಟೀಲ ಪಾಟೀಲ, ಮೊಳಗಿದ ಕಾಲಿಂಗ ಸರ್ಪದ ಎಡೆ ತುಳಿದು ಎಡೆ ಎತ್ತಿಸಿ ಬಿಟ್ಟೆ ಈ ಗಾಯಬಂದ ಗತ ಸರ್ಪವನ್ನು. ನನ್ನ ಹೆತ್ತ ತಂದೆ ತಾಯರ ಕಟ್ಟು ತೆಗೆದ ವ್ಯಕ್ತಿ ಯಾವನೇ ಆಗಿರಲಿ, ದ್ಯಾಮವ್ವನ ಹರಕೆಯ ಕೋಣದಂತೆ ಅವನನ್ನು ದರದರನೆ ಎಳೆದು ತಂದು ಅವನ ರುಂಡವನ್ನು ಕತ್ತರಿಸಿ ಆ ರುಂಡಕ್ಕೆ ಮುತ್ತೈದೆಯರು ಮೆಟ್ಟುವ ನೆಟ್ಟಿನ ಸರ ಹಾಕಿ ಎಷ್ಟು ನಿತ್ಯ ಕರಿಚಿರತೆಯ ಗದ್ದಲದಲ್ಲಿ ಗೆದ್ದ ರೊಟ್ಟಿಗ ಮಾಡದವನಿ ನಾನಾಗದಿದ್ದರೆ ಕೆರಳಿದ ವೀರಕೇಸರಿಗೆ ಈ ಚಮದಗ್ನಿನೇ ಅಲ್ಲ. ಬರೆದಿಟ್ಟುಕೋ ಮಗನೇ ಈ ಮಾತನ್ನ, ನಿನ್ನ ಹಣೆ ಮನೆ ಆಗಲಿ. ಸುತ್ತೇವೆ ಹೇಳಿಗೆ ಶ್ರೀಮಂತ ಶಿವ ಎನಿಸಿಕೊಂಡಿರುವ ಆ ದೇಸಾಯಿಗೌಡನ, ನನ್ನ ಸೋದರ ಮಾವ ದೇಸಾಯಿಗೌಡನ ಬೆಂಬಲ ನನಗಿರುವಾಗ ನನಗೆ ಯಾರ ಭಯವಿಲ್ಲ ಈ ಬ್ರಹ್ಮಾಂಡದಲ್ಲಿ. ಇಂದು ಯುವವನ್ನು ರಕ್ಷಿಸಿದ ಮಾತ್ರಕ್ಕೆ ದೊಡ್ಡ ಸೂರ ಸರದಾರರಿಂದ ತಿರುಗಬೇಡ. ಇದರ ಸೇಡನ್ನು ನಾನು ಈಗ ತೀರಿಸಿಕೊಳ್ಳದಿದ್ದರೂ ಮುಂದಿನ ನಾಟಕ ಗಂಧದ ಗುಡಿ ನಾಟಕದಲ್ಲಿ ಚಕ್ರವರ್ತಿ ಎಂಬ ಖಳನಾಯಕ ನಾನಾಗಿ ಬಂದು ನಿಂದನ್ನು ಸಿವಿಗಿ ಕಟ್ಟಿ ಸುಡುಗಾಡಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ಸುರೇಂದ್ರ ಪಾಟೀಲನೇ ಅಲ್ಲ. ರೇಣುಕಾ, ಹೋಗಲೇ ಪಾಟೀಲ ಹೋಗು. ಅದೇ ಗಂಧದ ಗುಡಿ ಎಂಬ ನಾಟಕದಲ್ಲಿ ನಿನ್ನನ್ನು ಈ ಪೃಥ್ವಿಯಿಂದಲೇ ಪರಲೋಕಕ್ಕೆ ಕಳುಹಿಸಲು ಪರಶಿವನೆಂಬ ಕಥಾನಾಯಕ ನಾನಾಗಿ ಬಂದು ನಿನ್ನ ದೇಹ ಮೆಟ್ಟಿ ಮುರಿಯುವುದೇ ನನ್ನ ಗುರಿ. ಏನಮ್ಮ ತಾವು ಇಂತಾವತ್ತಿನಲ್ಲಿ ನೋಡಿ, ಈ ಸುಂದರವಾದ ವಾತಾವರಣದಲ್ಲಿ ಹಾಗೆ ಸುತ್ತಾಡ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಆ ಪಾಪಿಂದ ನನ್ನ ಕಾಪಾಡಿದ ನಿಮ್ಗೆ ನನ್ನ ಧನ್ಯವಾದ. ಓಹೋ, ನೀನ ಶ್ರೀಮಂತ ದೇಸಾಯಿಗೌಡನ ತಂಗಿ ರೇಣುಕಾ. ನಿನ್ನ ಮೇಲೇನೆ ನಿನ್ನ ಮಾವನ ಕಾಮದ ಕಣ್ಣು. ಇರಲಿ ಇರಲಿ, ನಾನೇನು ಬರಲು ನೋಡಿ, ಈ ನಿಮ್ಮ ನಡೆ ನುಡಿ ಧೈರ್ಯ ಸಾಹಸಕ್ಕೆ ನಾನಂತೂ ತುಂಬಾನೇ ಮೆಚ್ಚಿಕೊಂಡಿದ್ದೀನಿ. ಅಂದರೆ ಅಂದ್ರೆ ನೀವು ನನ್ನ ಕೈ ಹಿಡಿದು ನಿಮ್ಮ ಸತಿಯಾಗಿ ಸ್ವೀಕರಿಸಿಕೊಳ್ಳಬೇಕು. ಛೇ ಛೇ, ಶ್ರೀಮಂತ ದೇಸಾಯಿಗೌಡನ ತಂಗಿ ರೇಣುಕಾಳ ಕೈ ಹಿಡಿಯುವ ಶಕ್ತಿ ನಮಗೆಲ್ಲಿದೆ? ಅದು ಅಲ್ಲದೆ ಆ ನಿಮ್ಮಣ್ಣ ದೇಸಾಯಿಗೌಡನ ಆ ಜನ್ಮ ವೈರಿ ನಾನು. ಮೇಲಾಗಿ ನೀವು ತುಂಬಾ ಶ್ರೀಮಂತರು, ನಾವು ಬಡವರು. ನಮಗೂ ನಿಮಗೂ ಎಲ್ಲಿಯ ಹೊಂದಾಣಿಕೆ? ನೋಡಿ, ದಯವಿಟ್ಟು ಅಂತ ಮಾತುಗಳಿಂದ ಮಾತಾಡಬೇಡಿ. ನಿನ್ನ ಕೈ ಹಿಡಿದು ನನ್ನ ಕೊಳ್ಳಿಗೆ ಮಾರ್ಗವನ್ನು ಕೊಟ್ಟು ನಿನ್ನ ಪ್ರತಿಯನ್ನಾಗಿ ಸ್ವೀಕರಿಸಿ ಎಂದು ನಿಮ್ಮ ಕಾಲು ಎದ್ದೇಳು ರೇಣುಕಾ, ಎದ್ದೇಳು. ಈ ಕಾಡು ದೇವತೆ ಸಾಕ್ಷಿಯಾಗಿ ನಿನ್ನನ್ನು ನನ್ನ ಬಾಳಿನ ಜ್ಯೋತಿಯನ್ನಾಗಿ ಸ್ವೀಕರಿಸಿದ್ದೇನೆ. ಎಲ್ಲಿ ನಗು ನಗುತ್ತಾ ಹಾಡೊಂದು ಪ್ರೇಮ ಗೀತೆಯನ್ನು.
ನನ್ನ ಮಾತಾಪಿತರನ್ನು ಕೊಂದ ಕೊಬ್ಬಿದ ಕುಂದಿಗಳನ್ನು ಹಸಿಮಾಂಸದ ಕುಡಿದು ನನ್ನ ಹೊಟ್ಟೆಯಲ್ಲಿ ದಗದಗನೆ ಉರಿದಿರುವ ಸೇಡಿನ ಕೆಂಡ ನೆನೆದಾಗಲೇ ನನ್ನ ದೇಹಕ್ಕೆ ಶಾಂತಿ. ನಾನು ಮಾಡಿದ ಪ್ರತಿಜ್ಞೆ ಪೂರ್ತಿಗೊಂಡು ನನ್ನ ಗುರಿ ಮುಟ್ಟಬೇಕಾದರೆ ಆ ದೇಸಾಯಿ ಗೌಡ ಹೇಳಿದಂತೆ ನಡೆಸಿ ಅವನಿಂದಲೇ ನನ್ನ ತಂದೆ ತಾಯಿ ತಮ್ಮಂದಿರನ್ನು ಕೊಂದು ನನ್ನ ಮನೆಗೆ ಬೆಂಕಿ ಹಚ್ಚಿದ ದುಷ್ಟ ಯಾರೆಂದು ಪತ್ತೆ ಹಚ್ಚಿ ಆ ಗೋಮುಖ ವ್ಯಾಘ್ರವನ್ನು ಹರಿದು ತಿನ್ನುವುದೇ ಛಲ. ಸ್ಟೇಟ್ ಬ್ಯಾಂಕ್ನಿಂದ ನಿನ್ನ ತಂದೆ ತಾಯಿಯನ್ನು ಕೊಲೆ ಮಾಡುತ್ತಿರುವ ತತ್ವಾಲ 3 ಲಕ್ಷ ರೂಪಾಯಿ ಹಣದೊಂದಿಗೆ ಸೂಟ್ ಕೇಸ್ನಲ್ಲಿ ತುಂಬಿಕೊಂಡು ತಿರುಮಲ ಹೋಟೆಲ್ ಬೇಗ ಅವನನ್ನು ಫಿನಿಶ್ ಮಾಡಿ ಹಣ ತೆಗೆದುಕೊಂಡು ಅಯೋಧ್ಯೆ ಹೋಟೆಲ್ ಅವನು ನೋಡೋದಕ್ಕೆ ಹೇಗಿರೋನು? ಬ್ಲಾಕ್ ಶರ್ಟ್ ವೈಟ್ ಪ್ಯಾಂಟ್ ಧರಿಸಿಕೊಂಡು ಬಂದರು. ಓಕೆ, ಆಲ್ ರೈಟ್. ಪ್ರಾಣವೆಂದು ಹೆಸರಿಟ್ಟುಕೊಂಡು ಈ ಪೃಥ್ವಿಯಲ್ಲಿ ನಾನೇ ರಾಜ ಹುಲಿ ಎಂದು ಈ ಪೃಥ್ವಿಯನ್ನೇ ಛಿದ್ರ ಮಾಡಿ ಕಲ್ಲಿನ ಗೋಡೆಯೊಳಗೆ ಕುಳಿತು ನೀನಾಡಿಸುತ್ತಿರುವ ಈ ಆಟದಲ್ಲಿ ನಾನೊಬ್ಬ ಕಾಡಿನ ವೀರನಾಗಿ ಬಂದು ನಿನ್ನನ್ನು ಸುಟ್ಟು ಬೂದಿ ಮಾಡಿ ನಿನ್ನನ್ನು ಬೀದಿ ಪಾಲು ಮಾಡದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅವತಾರದ ಅಗ್ನಿದೇವನೇ ಅಲ್ಲ. ಈ ಸೃಷ್ಟಿಯನ್ನೇ ಮುಷ್ಟಿಯಲ್ಲಿ ಹಿಡಿದು ಪುಡಿ ಮಾಡಬಲ್ಲೆ. ಚುಕ್ಕಿಯನ್ನೇ ಚದುರಿಸಬಲ್ಲೆ. ರಣರಂಗದಲ್ಲಿ ವಿಜಯದ ಬಾವುಟ ಹಾರಿಸಬಲ್ಲೆ. ಅಂದ ಮೇಲೆ ಇಂಥವರ ಗತಿ ನನಗೆ ಕರುಣೆ ಬಂದರೆ ಹಾಲು ಕುಡಿಯುವ ಹಸುಗೂಸು, ನನ್ನ ಕಣ್ಣು ತಪ್ಪಿಸಿ ಬದುಕಲು ಪ್ರಯತ್ನ ಪಟ್ಟರೆ ಸೇರಿತ್ತ ಸಿಂಹದಂತೆ ದಿಲ್ಲಕ್ಕ ಪುಂಡಮುರಿಯಂತೆ ನನ್ನ ಮನೆಗೆ ಬೆಂಕಿ ಹಚ್ಚಿ ನನ್ನ ಮಾತಾಪಿತರು ತಮ್ಮಂದಿರನ್ನು ಸುಟ್ಟುಕೊಂಡ ಸತ್ತ ನೆನಪು ಬಂದರೆ ಸೇರಿಟ್ಟ ಸರ್ಪದಂತೆ ಇಲ್ಲಿ ಹೊಕ್ಕ ಪುಂಡ ಹುಲಿಯಂತೆ
ಎದುರಾಗಿ ನಿಂತ ಈ ಊರ ಬಡ ಬಿಕಾರಿ ಸತ್ಯವಂತರ ತಮ್ಮ ಜಮದಗ್ನಿಗೆ ತಕ್ಕ ಪಾಠ ಕಲಿಸಬೇಕೆಂದರೆ ನಾಳೆ ಅವರಾತ್ರಿಯ ಅಮಾವಾಸ್ಯ ದಿನದಂದು ಬೆಟ್ಟದ ತುತ್ತೂರಿಯ ಮೇಲಿರುವ ಕಾಡ ಸಿದ್ದೇಶ್ವರ ದರ್ಶನಕ್ಕೆಂದು ಬರುವ ಆ ಜಮದಗ್ನಿಯ ಅತ್ತಿಗೆ ಶಬರಿಯ ಮೇಲೆ ಬಲಪ್ರಕಾರ ಬಲೆ ಬೀಸಿ ನನ್ನ ಕಾಮದಾಹವನ್ನು ತೀರಿಸಿಕೊಳ್ಳುವುದೇ ಈ ದೇಸಾಯಿಗೌಡನ ಅಚಲ ನಿರ್ಧಾರ. ನಿನಗೋಸ್ಕರ ಈ ನಾಡಿನಲ್ಲಿ ಈ ಊರಿನಲ್ಲಿ ಅಷ್ಟೇ ಯಾಕೆ ಈ ಪ್ರಪಂಚದಲ್ಲೇ ರಕ್ತದ ಕಾಲು ಹರಿದರೂ ಚಿಂತೆ ಇಲ್ಲ. ನಿನ್ನ ದೇಹದ ಒಂದೊಂದು ಅಂಗಾಂಗಗಳಿಗೆ ಮುಚ್ಚಿಟ್ಟು ನಿನ್ನ ಶೀಲಹರಣ ಮಾಡಿ ನಿನ್ನನ್ನು ನನ್ನ ಸೂಳೆಯನ್ನಾಗಿ ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಚಲಪಟ್ಟ ಚಲಗಾರ ದೇಸಾಯಿಗೌಡನೇ. ಏನು ಗಂಟು ಬಿದ್ಬಿಟ್ಟಾವ ಮುಡದಾರಗಳು ಒಯ್ದೊಂದು ಒಂದು ನೋಡಿದ್ರೆ ಚುಚು ಚುಚ್ಚ ನಿಂತೈತಿ, ಒಂದು ನೋಡಿದ್ರೆ ನಾನು ನೀರು ಬಿಡ್ತೀನಿ ಅಂತೈತಿ. ಈ ಇಬ್ಬರೊಳಗೆ ನಾನು ಯಾರನ್ನ ಕಟ್ಕೊಳ್ಳಿ, ಯಾರ ಮದುವೆ ಆಗಲಿ ಒಂದು ಏನೋ ಆಗಲಿ ಇವತ್ತು ತೀರ್ಮಾನ ಮಾಡಬೇಕು. ಕಲ ಮೇಲೆ ಕಲ್ಲಿಟ್ಟ ಜಜ್ಜಿ ಹೊಸದಾಗಿ ನೀವು ಹೋದ ಮ್ಯಾಗ ಅವನಂಗ ಬಿಡತನ ಹೇಳ, ಹೊಸದಾಗಿ ನೀವು ಹೋದ ಮ್ಯಾಗ ಅವನಂಗ ಬಿಡತನ ಹೇಳ. ಏನಾರ ಹೇಳಿದ್ರ ಗೆಳತಿ ನಂಬಾಕ ನಾನಲ್ಲ ಮಳ್ಳ, ಮಂಜಾಗ ಇರಲಿ ಗಂಡನ ಬರ. ಆದಂಗಾಗಿ ನನ್ನ ಮರತ, ಆದಂಗಾಗಿ ನನ್ನ ಮರತ ಬಾಳ. ಯಾರ ಮದುವೆ
ಬಲಿಶಂಕ್ರಿ ನಿನ್ನ ಕೈ ಹಿಡಿಯುವ ಚಲುವ ಚಂದ್ರಾಮ ಡಾಕ್ಟರ್ ಬದಾಮಿ ಇಲ್ಲಿದೇನಲ್ಲ ನಾನು ಚಲೋ ಚಂದ್ರಾಮ ಬಂದ್ ಬಿಟ್ಟ ಕಿಸ್ಕೊಂಡು ನಾನು ಮಾಡ್ಕೊಂತೀನಿ ಅಂತಂದ್ರ ಅಯ್ಯ ನಿನ್ನ ಮುಖ ನಿನ್ನ ಮೂರ್ತಿ ಎಲ್ಲ ನೋಡಿದ್ರೆ ಗೊತ್ತಾಗೈತಿ ನಿನ್ನ ಸೂಜಾಗ ಎಣ್ಣಿನ ಇಲ್ಲ ಅಂತ ಏ ಹುಚ್ಚಿ ನನ್ನ ಸೂಜಾಗ ಎಣ್ಣಿಲ್ಲ ಅಂತ ಒಟ ಒಟ ಒಟ್ಟ ನಿಂತ್ರ ನಿನ್ನ ಕೊರಳಿಗೆ ಯಾವಾಗ ಹಾಕುವತ್ತೀಯ ಬಂಗಾರದ ಪದಕ ಅಯ್ಯಯ್ಯ ನನಗೆ ಪದ ಕಡಗ ಕಡಗ ಬರ್ಬೇಡ ನನ್ನ ಕೊರಳಿಗೆ ತಾಳಿ ಕಟ್ಟೋ ಬಹುದೂರ ಗಂಡ ಬ್ಯಾರೆ ಅದ ಅವು ಯಾವ ಲೇಪವ ನಾವು ಗಣ ಪಿ ಎಚ್ ಡಿ ಮಾಡೇವಿ ನಮ್ಮನ್ನ ಬಿಟ್ಟು ನಮ್ಮ ಮೆಚ್ಚಿದ ಮಕ್ಕಳು ಯಾರು ಇಲ್ಲ ಅವು ಯಾವ ಲೇಪ ಶಂಕ್ರಿ ಅವ ಹರಕ ಮಕ್ಕಳಿಗೆ ಕಾಕಿ ಕೊಂಡ ಅಂತೇನಿ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕೆಳಗಿಂದ ಕೆಳಗ ಮ್ಯಾಗಿಂದ ಮ್ಯಾಗ ಕಡಿಮೆನ ಕಾಗ ಏನಾಗುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೌಸಪುಲ್ಲ ಎಲ್ಲಿ ನೋಡಿದಲ್ಲಿ ಹುಡುಗಿ ಎಲ್ಲ ಹೌಸಪುಲ್ಲ ಹತ್ತ ಬಾರ ಬಂದಾಗ ಇನ್ಸಿನ ಬೆಳಕಿಂದಾಗ ಹತ್ತ ಬಾರ ಬಂದಾಗ ಇನ್ಸಿನ ಬೆಳಕಿಂದಾಗ ಕನ್ನಡ ಬಳಿಯ ಬಂದಾಗ ನಮ್ಮೂರ ಜರ್ಜಾಗ ನಮ್ಮೂರ ಜರ್ಜಾಗ ಹತ್ತ ಬಾರ ಹೀನ ಒಂದ ತೋರುತ್ತೇನೆ ಹತ್ತ ಬಾರ ಹೀನ ಒಂದ ತೋರುತ್ತೇನೆ ಲಿಂಗಾಲಂಡ ನೀನಗಿಯ ಬಾರಿ ಬಂದ ನಾನಂತೂ ಜಗದ ಮಂಡ ನೀನಗಿಯ ಬಾರಿ ಬಂದ ನಾನಂತೂ ಜಗದ ಮಂಡ ಏನಾರ ಆಗಿಗೆ ತತ್ತು ಕೊಟ್ಟ ಒಬ್ಬ ಎಲ್ಲ ಬಿಟ್ಟಿ ಏನದ ನಮ್ಮ ಕಲಾ ಲಕ್ಷ್ಮಣನ್ನ ಹಣ್ಣು ಬಿಡ್ಸ ಕರ್ಕೊಂಡು ಹಾಕಿದ್ದೆಲ್ಲೋ ನನ್ನ ಬಲೆ ಕಳೆ ತಗ ಕರ್ಕೊಂಡವ್ರು ಹಾಳು ಹೊಡಿತಿದ್ದೆಲ್ಲೋ ಹಿಂದೆ ಹೋದ್ರೆ ನನ್ನ ಬಲೆ ನೀವು ಹೂ ಅಂದ ಬಗ್ಗಿಸಿ ನನ್ನ ಕೈ ಹಾಕೊಂಡು ಹೆಂಗ ವಾರ ತಿರುವಾಗತ್ತೆ ನೀನು ಬಂದ ನೋಡಿ ಕಿಸ್ಕೊಂಡ ನನ್ನ ಕಟ್ಕೊಂತೀಯ ನೀ ಮೂತಿ ನೋಡಿ ಅನ್ನಿ 3 ದಿವಸ ಮುದುಕಿ ಸತ್ತದ ಮೂತಿ ಆಗಿತ್ತು ನಾನು ಮದುವೆ ಮಾಡ್ಕೋತೀಯ ಖಬರಿಗಡೆ ಊರು ಖಬರಿಗಡೆ ನಾಳೆ ಒಳಗೆ ಮುತ್ತಿನ ಸರ ಹಾಕಿ ಕೈ ಹಿಡಿಯುವ ಗಂಡು ಸಿಡಿಗಂಡು ಲೇ 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 ಹುಡುಗ ಲೇ ಲೇ ಹುಡುಗ ಇತ್ತಾಗ ಒಂದ್ ಚೂರ ಹೊಳಸು ನಿನ್ನ ಮಕ್ಕಳ ಫೇಸಿಂಗ್ ಹೊಳಸಿದ್ರಲ್ಲ ಯಾಕೆ ನಿನ್ನ ಅವಾಜಿಂಗ ಇದೇನ ನಿನ್ನ ಮಾತು ಏ ನಿನ್ನೆ ಹೇಳಿದಲ್ಲ ನನಗ ನಮಸ್ಕಾರಿಂಗ ಇದೇನೇ ಬದಾಮಿ ನೀ ಹೇಳಿದ ಮಾತಿನ ಫಿಟ್ಟಿಂಗ್ ಮಗನ ಈ ಸದ್ಯ ನಿನಗ ಮಾಡ್ತಾನಿಲ್ಲೇ ಪಿಚಿಂಗ್ ನೀವಿಬ್ರು ಈಗ ನಾ ಸದ್ಯ ಕರ್ಕೊಂಡಕ್ಕೆ ಕೊಲ್ಲೋದ್ರಲ್ಲ ವಾಕಿಂಗ್ ಕುಂದರಿಂಗ ನೀವಿಬ್ರು ಈಗ ನೀವಿಬ್ರು ಬಾಯಿ ಮುಚ್ಚಿಂಗ ನಾನೀಗ ನಿಮ್ಮಿಬ್ರಿಗೆ ಒಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಯಾರು ಉತ್ತರ ಕೊಡ್ತೀರೋ ಅವರೇ ನನ್ನ ಗಂಡಿಂಗ ಏ ಹುಚ್ಚಿ ಒಂದ್ ಯಾಕ 10 ಕೇಳ ಚಟಾಪಟ ಹೇಳ್ಬಿಟ್ಟೆ ನೋಡು ಹತ್ತಾಕ 18 ನಿನ್ನ ಮಾತು ಮುಗಿಯುವಾಗ ತಪ್ಪು ಈ ಪ್ರಶ್ನೆನೂ ವಿಚಿತ್ರ ಐತಿ ಆದ್ರೂ ನಾನು ಕೇಳಬೇಕು ಕೇಳ್ತೀನಿ ಕೇಳ ಹೇಳ 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 ಹೇಳಾಕ ನಿಂತೇವಿ ನೀ ಹೇಳಾಕ ನಿಂತಿ ಹೇಳ ಬಹಳ ಶಾಂತವಾಗಿರ್ಬೇಕು ಹೇಳಬಹುದು ಹೇಳ ಹೆಂಡತಿಗೆ ಗಂಡ ಮುಟ್ಲಾರ ಜಾಗ ಯಾವುದು ನಾವು 3 ಮಕ್ಕಳು ನೋಡಿದೇವಿ ಹೆಂಡತಿ ಗಂಡ ಮುಟ್ಟಲಾರಿ ಜಾಗ ಯಾವ್ದೈತೆ ಅಂತ ಕೇಳಿ ಏನ್ ಹೇಳ್ಬೇಕ್ರಿ ಪಾಯಪ್ಪ ಹೆಂಡತಿ ಗಂಡ ಮುಟ್ಟಲಾರ ಜಾಗ ಯಾವ್ದೈತಂದ್ರೆ ನ್ಯಾಲಿಗಿ ಅಲ್ಲ ನಾ ಹೇಳ್ತೇನೆ ಇದು ಆನ್ಲೈನ್ ಕ್ವಶನ್ ಇದೆ ಯಾವ್ದು ಹೇಳ್ತೀನಿ ನಾ ಗಂಡ ಕಾಲು ಮುಟ್ಟುವುದಿಲ್ಲ ಕಾಲ್ ಮುಟ್ಟದ ಕೆಲಸ ಅಲ್ಲ ಅಲ್ಲ ಸೋದ್ರೆ ಅದು ಅಲ್ಲ ಮತ್ತೇನದು ಹೋಗಿ ಅಂತ ತಿಳ್ಕೊಂಡು ಹೇಳ ಶಂಕರ್ ನೀನ ಏನ್ ಮಾಡ್ಬೇಕು ಗಂಡ ಎಲ್ಲ ಕೆಲಸ ಮಾಡಿಸ್ಕೊಂತಾನೆ ಆದ್ರೆ ಹೆಂಡತಿ ಹೃದಯ ಮಾತ್ರ ಮುಟ್ಟಕ್ಕಾಗಲ್ಲ ಅದ ಇದೆಲ್ಲ ನಮ್ಗೆ ಮೊದಲೇ ಗೊತ್ತೈತೆ ಪಾಪ ಬಾಳ ಗಂಡಂದ್ರು ಬಾಳ ಒಳ್ಳೆಯವ್ರು ಅದಾರ ಇವರು ಏನ್ ಮಾಡ್ಬೇಕು ಅದ ಐತಿ ಬುಕ್ ಒಳಗೆ ಅದ ಹೇಳದ ನಡಿ
ಬಿಟ್ಟು